ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು. ಸಿಎಂ ಮೇಲಿನ ದೂರಿಗೆ ವಿವರಣೆಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಪತ್ರವನ್ನ ಬರೆದಿದ್ದಾರೆ. ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು ಬಂದಂತಹ ಹಿನ್ನೆಲೆಯಲ್ಲಿ ಸಿಎಂ ಮೇಲಿನ ದೂರಿಗೆ ವಿವರಣೆಯನ್ನ ಕೇಳಿದ್ದಾರೆ ಗವರ್ನರ್. ಮುಖ್ಯ ಕಾರ್ಯದರ್ಶಿ ಆಗಿರುವ ಶಾಲಿನಿ ರಜನೀಶ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ, ವಿವರಣೆಯನ್ನ ಕೋರಿದ್ದಾರೆ. ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದು ಯಾರು? ಅಷ್ಟಕ್ಕೂ ಸಿಎಂ ವಿರುದ್ಧ ಮತ್ತೊಂದು ದೂರು ಯಾಕೆ? ಯಾವ ವಿಚಾರದಲ್ಲಿ ದೂರು ದಾಖಲಾಗಿದೆ? ಸಿಎಂ ವಿರುದ್ಧ ದೂರು, ವಿವರಣೆ ಕೇಳಿದ್ದಾರೆ ಗವರ್ನರ್. ಹಾಗಾದ್ರೆ ಈ ವಿಚಾರದಲ್ಲಿ ಈ ದೂರು ನೀಡಿದವರು ಯಾರು? ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಟ್ಟಿದ್ದಾರೆ? ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದು ವಿವರಣೆಯನ್ನ ಕೇಳಿದ್ದಾರೆ. ಮತ್ತೊಂದು ದೂರು ದಾಖಲಾಗಿದೆ. ಈಗ ರಾಜ್ಯಪಾಲರಿಗೆ ದೂರನ್ನ ನೀಡಲಾಗಿದೆ. ದೂರಿಗೆ ವಿವರಣೆ ಕೇಳಿನೇ ಈಗ ಗವರ್ನರ್ ಅವರು ಪತ್ರವನ್ನ ಬರೆದಿದ್ದಾರೆ. ಸಿಎಂ ವಿರುದ್ಧ ದೂರು ಕೊಟ್ಟಿರೋದು ಮೈಸೂರಿನ PS ನಟರಾಜ್ ಅನ್ನುವರು. ಆಗಸ್ಟ್ 27ರಂದು ದೂರನ್ನ ಕೊಟ್ಟಿದ್ದಾರೆ. ನಟರಾಜ್ ಈಗ ಕೊಟ್ಟಿರುವಂತಹ ದೂರು ಅಲ್ಲ ಇದು. ಸಿಎಂ ಮೌಖಿಕ ನಿರ್ದೇಶನದ ಅನ್ವಯ ಕಾಮಗಾರಿಯನ್ನ ನಡೆಸಲಾಗಿದೆ. ವರುಣ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಕಾಮಗಾರಿಯನ್ನ ಮಾಡಲಾಗಿದೆ. ಇದು ಮೂಡಾದಿಂದ ಕೈಗೊಂಡ ಕಾಮಗಾರಿ, 387 ಕೋಟಿಯ ಕಾಮಗಾರಿ ಅಂತ ಹೇಳಿ ಸಿಎಂ ವಿರುದ್ಧ ಈಗಾಗಲೇ ದೂರನ್ನ ಕೊಟ್ಟಿದೆ. ಇದು ನಿಯಮ ಬಾಹಿರ ಅನ್ನುವಂತಹ ಆರೋಪವನ್ನ ಈ ದೂರಿನಲ್ಲಿ ಮಾಡಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿವರಣೆ ಕೋರಿ ರಾಜ್ಯಪಾಲರು ಪತ್ರವನ್ನ ಬರೆದಿದ್ದಾರೆ. ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು. ಸಿಎಂ ಮೇಲಿನ ದೂರಿಗೆ ವಿವರಣೆಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಪತ್ರವನ್ನ ಬರೆದಿದ್ದಾರೆ. ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು ಬಂದಂತಹ ಹಿನ್ನೆಲೆಯಲ್ಲಿ ಸಿಎಂ ಮೇಲಿನ ದೂರಿಗೆ ವಿವರಣೆಯನ್ನ ಕೇಳಿದ್ದಾರೆ ಗವರ್ನರ್. ಮುಖ್ಯ ಕಾರ್ಯದರ್ಶಿ ಆಗಿರುವ ಶಾಲಿನಿ ರಜನೀಶ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ, ವಿವರಣೆಯನ್ನ ಕೋರಿದ್ದಾರೆ. ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದು ಯಾರು? ಅಷ್ಟಕ್ಕೂ ಸಿಎಂ ವಿರುದ್ಧ ಮತ್ತೊಂದು ದೂರು ಯಾಕೆ? ಯಾವ ವಿಚಾರದಲ್ಲಿ ದೂರು ದಾಖಲಾಗಿದೆ? ಸಿಎಂ ವಿರುದ್ಧ ದೂರು, ವಿವರಣೆ ಕೇಳಿದ್ದಾರೆ ಗವರ್ನರ್. ಹಾಗಾದ್ರೆ ಈ ವಿಚಾರದಲ್ಲಿ ಈ ದೂರು ನೀಡಿದವರು ಯಾರು? ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಟ್ಟಿದ್ದಾರೆ? ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದು ವಿವರಣೆಯನ್ನ ಕೇಳಿದ್ದಾರೆ. ಮತ್ತೊಂದು ದೂರು ದಾಖಲಾಗಿದೆ. ಈಗ ರಾಜ್ಯಪಾಲರಿಗೆ ದೂರನ್ನ ನೀಡಲಾಗಿದೆ. ದೂರಿಗೆ ವಿವರಣೆ ಕೇಳಿನೇ ಈಗ ಗವರ್ನರ್ ಅವರು ಪತ್ರವನ್ನ ಬರೆದಿದ್ದಾರೆ. ಸಿಎಂ ವಿರುದ್ಧ ದೂರು ಕೊಟ್ಟಿರೋದು ಮೈಸೂರಿನ PS ನಟರಾಜ್ ಅನ್ನುವರು. ಆಗಸ್ಟ್ 27ರಂದು ದೂರನ್ನ ಕೊಟ್ಟಿದ್ದಾರೆ. ನಟರಾಜ್ ಈಗ ಕೊಟ್ಟಿರುವಂತಹ ದೂರು ಅಲ್ಲ ಇದು. ಸಿಎಂ ಮೌಖಿಕ ನಿರ್ದೇಶನದ ಅನ್ವಯ ಕಾಮಗಾರಿಯನ್ನ ನಡೆಸಲಾಗಿದೆ. ವರುಣ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಕಾಮಗಾರಿಯನ್ನ ಮಾಡಲಾಗಿದೆ. ಇದು ಮೂಡಾದಿಂದ ಕೈಗೊಂಡ ಕಾಮಗಾರಿ, 387 ಕೋಟಿಯ ಕಾಮಗಾರಿ ಅಂತ ಹೇಳಿ ಸಿಎಂ ವಿರುದ್ಧ ಈಗಾಗಲೇ ದೂರನ್ನ ಕೊಟ್ಟಿದೆ. ಇದು ನಿಯಮ ಬಾಹಿರ ಅನ್ನುವಂತಹ ಆರೋಪವನ್ನ ಈ ದೂರಿನಲ್ಲಿ ಮಾಡಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿವರಣೆ ಕೋರಿ ರಾಜ್ಯಪಾಲರು ಪತ್ರವನ್ನ ಬರೆದಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.